ನೋಡ್ರೆ ಸರಿ 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 ಬನ್ನಿ ಬನ್ನಿ ಸರ್ ಬರ್ರಿ ಸರ್ ಗಾಡಿ ಮುಂದೆ ಹಾಕ್ರಿ ಅವ್ರು ಹೋಗ್ರಿ ಸರ್ ಹಿಡಿಯಾಕ ಮೆಂಬರ್ ಮಾತ್ರ भारत माता की
ಭಾರತೀಯ ಜನತಾ ಪಕ್ಷಕ್ಕೆ ಮಾನ್ಯ ಬಸವರಾಜ ಬೊಮ್ಮಾಯಿ ಅವರಿಗೆ ಕಟ್ಟಿ ಅವರೆಲ್ಲ ಹೋಗ್ಲಿ, ಆ ಕಡೆ ಬೇರೆ ಕಡೆಯಿಂದ ಹೊರಗಡೆ ಹೋಗ್ಬೇಕು. ಯಾಕೆ ಸಂಕೇತದಲ್ಲ ಏನ್ ನಿಮಗೆ ಕನ್ನಡ ಅರ್ಥ ಆಗೋದಿಲ್ಲ ಎಲ್ಲರಿಗೂ? ದಯವಿಟ್ಟು ಹೊರಗಡೆ ಹೋಗಿ, ಬೇರೆ ಕಡೆಯಿಂದ ಹೊರಗಡೆ ಇರಿ ಎಲ್ಲರೂ. ಹೋಗಿ ಎಲ್ಲರೂ ಕರ್ಕೊಂಡೋಗಿ ಪ್ಲೀಸ್. ಎಲ್ಲರೂ ಪೂರ್ತಿ ಹೋಗ್ಬೇಕು. ನಾನು ನೋಡಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾ ಫೋರ್ಸ್ ಯೂಸ್ ಮಾಡ್ಬೇಕಾಗ್ತದೆ. ಎಲ್ಲರೂ ದಯವಿಟ್ಟು ಕರ್ಕೊಂಡು ಹೋಗಿ. ಆ ಬೇರೆ ಕಡೆಯಿಂದ ಹೊರಗಡೆ ಇರ್ಬೇಕು. ನಿಮಗೆ ಎಲ್ಲರೂ ನೀವೆಲ್ಲ ತಿಳಿದವ್ರು ಯಾರು ಇದನ್ನು ಹಿಡಿಸ್ಕೋಬಾರ್ದು. ಪೊಲೀಸರು ಗಡಿಗೆಯವರು ಹುಡುಗಿಯವರು ಹೋಗ್ಬೇಕು, ಎಲ್ಲ ಹೋಗ್ಬೇಕು. ಕಳ್ಸ ಚೌಧರಿ, ನಾ ಹೇಳೋ ಕನ್ನಡ ಅರ್ಥ ಆಗ್ತಾ ಇದೆ ಎಲ್ಲರಿಗೂ? ಏನು 144 ಜಾರಿ ಇದೆ, ಎಲ್ಲರೂ ಹೋಗ್ಬೇಕು ಪ್ಲೀಸ್. ಹೇಳ್ಸ್ಕೋಬಾರ್ದು ಯಾರು. ಆ ಕಡೆನೂ ಖಾಲಿ ಮಾಡಿಸಿ. ಎಲ್ಲ ನೋಡ್ಕೊಂಡು ನಿಲ್ಲೋದು ಬೇಡ. ನಮ್ಮವರು ಮ್ಯಾಕ್ಟರ್ ಅವರು ಎಲ್ಲ ಹೋಗ್ಬೇಕು ಆ ಸೈಡ್, ಇವರು ಎಲ್ಲ ಬೇರೆ ಕಡೆ ಒಳಗಡೆ ನೀವು ಇರಬಾರ್ದು. ನೀವು ಎರಡು ಪಾರ್ಟಿ ಅವರು ಸೇಮ್ ಇನ್ಸ್ಟ್ರಕ್ಷನ್ ಇದೆ. ಕಳಿಸಿ ಎಲ್ಲರೂ. ಯಾರು ಗಾಡಿ ಅದು? MP ಸಾಹೇಬ್ರದ ಓಕೆ, ಕಳಿಸಿ. ಸೈಡ್ ಹಾಕ್ಸಿ ಗಾಡಿ ಅವ್ರದ್ದು. ಉಳಿದವ್ರೆಲ್ಲ ಹೋಗಿ ದೂರ ಹೋಗ್ಬೇಕು. ಕಳಿಸಿ ಎಲ್ಲರಿಗೂ. ಜೂಲ್ ಕಟ್ಟೆ ಕಳಿಸಿ ಅಪ್ಪ, ನಾನು ಬರ್ಬೇಕಾ? ಕಳಿಸಿ ಎಲ್ಲರಿಗೂ. ಮಂಜುನಾಥ್ ದೂರ ಹೋಗ್ಲಿ ಎಲ್ಲ. ಯಾರ್ಯಾರು ಆಫೀಸರ್ ಏನಿದೆ ಲೇಟೆಸ್ಟ್ ಅಪ್ಡೇಟ್ ನಿಮ್ಮ ಕಡೆ? ಏನು ಸರ್ ಒಂದು ಸೆಕೆಂಡ್ ಸರ್. ನಗರ ಸರ್ ಬರ್ರಿ. ಎಲೆಕ್ಷನ್ ಮಾಡ್ತೀರಿ ಮೆಸೇಜ್ ಬಂದ್ರು ನಮಗೆ ಅದಕ್ಕೆ ಬೊಮ್ಮೆ ಸರ್ ಹೇಳಿದ್ರು ನಾವು ಹೆಂಗ್ ಎಲೆಕ್ಷನ್ ಮಾಡ್ತೀವಿ? ಪ್ರಜಾಪ್ರಭುತ್ವ ವ್ಯವಸ್ಥೆ ಕಾನೂನು ಹೋರಾಟ ಮಾಡ್ತೀವಿ. ನಾವು ಹೋರಾಟ ಮಾಡ್ತೀವಿ. ನಾವು ಹೋರಾಟ ಮಾಡ್ತೀವಿ. ನಾವು ಹೋರಾಟ ಮಾಡ್ತೇವೆ. ನಾವು ಹೋರಾಟ ಮಾಡ್ತೇವೆ. ಕಾನೂನಾತ್ಮಕವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಯೋಗ್ಯತೆ ಇಲ್ಲ ಇವರಿಗೆ. ಕಾನೂನನ್ನ ಪರಿಪಾಲನೆ ಮಾಡುವ ಯೋಗ್ಯತೆ ಇಲ್ಲ ಇವರಿಗೆ. ಹೈಕೋರ್ಟ್ ಆದೇಶವನ್ನು ಧಿಕ್ಕರಿಸಿ
ಇವತ್ತು ಚುನಾವಣೆ ಮಾಡೋ ಮುಖಾಂತರ ಕಾನೂನು ಬಾಹಿರವಾಗಿರುವಂತ ಜಯ ಇದು ಜನನೂ ಕೂಡ ಒಪ್ಪೋದಿಲ್ಲ. ಹಲೋ ಇವ್ರು ಆಡಿದ್ದೆ ಆಟ ಆಗೈತಿ. ಆರ್ಡರ್ ಬಂದ್ಮೇಲೆ ಮಾಡ್ತಾರೆ ಈಗ ಪಾರ್ಟಿ ಆಫೀಸ್ ನೋಡ್ರಿ ನೋಡುವಲ್ರು ನೋಡಕತ್ತಿಲ್ಲ ಅದನ್ನ. ಏನ್ ಬಂದವರು ನೋಡುವಲ್ರು ಅವರು ಅನ್ಯಾಯದಿಂದ ಹತ್ಯೆ ಇದರಿಂದ ಮಾಡ್ತಾರೆ ಅವರು ಬಾಳ ದಿನ ಕೋರ್ಟ್ಲಿಂದ ಮಾಡಕತ್ತಾರ. ಬಾಳ ದಿನ ನಡೆಯಲ್ಲ. ಮತ್ತೆ ಮೇಲೆ
ಪ್ರಜಾಪ್ರಭುತ್ವದ ಕೊಗ್ಗಲೆಯನ್ನು ಮಾಡಿದ್ದಾರೆ. ಇವತ್ತು ಗದಗ ಬೆಟಗೇರಿ ಮುನ್ಸಿಪಾಲಿಟಿ ಚುನಾವಣೆಯಲ್ಲಿ ಪ್ರಜಾಪ್ರಭುತ್ವ ಕೊಗ್ಗಲೆ ಆಗಿದೆ. ಮೂರು ಜನ ಇವತ್ತು ಕಾನೂನು ಬಾಹಿರಾಗಿ ಅವರನ್ನ ರಾತ್ರಿ 12 ಗಂಟೆಗೆ ಇವತ್ತು ಅವರನ್ನು ಸಸ್ಪೆಂಡ್ ಮಾಡಿ ಮಟ್ಟ ಹಾಕದಂತೆ ನೋಡಿಕೊಂಡು ಮತ್ತು ಇವತ್ತು ಕೋರ್ಟ್ ಆದೇಶ ಕೊಟ್ಟಿದೆ. ಇದನ್ನು ಪೋಸ್ಟ್ಪೋನ್ ಮಾಡಬೇಕು ಮತ್ತು ಅವ್ರಿಗೆ ಅಪೀಲ್ ಆಗಕ್ಕೆ ಅವಕಾಶ ಕೊಡಬೇಕು ಅಂತ. ಅದಿದ್ರೂ ಕೂಡ ಇಲ್ಲಿಯ ಚುನಾವಣೆ ಅಧಿಕಾರಿ ಅವ್ರು ಯಾವುದನ್ನು ಲೆಕ್ಕಕ್ಕೆ ತಗೊಳ್ಳದೆ ನಮ್ಗೆ ಯಾವುದು ಕಮ್ಯುನಿಕೇಷನ್ ಬಂದಿಲ್ಲ ಅಂತಾರೆ. ಅವ್ರು ಇಮೇಲನ್ನು ಬಂದ್ ಮಾಡ್ಕೊಂಡು ಕೊಟ್ಟಿದ್ರು. ಎಲ್ಲ ಕಮ್ಯುನಿಕೇಷನ್ ಬಂದ್ ಮಾಡಿ ಇವತ್ತು ಇಲ್ಲಿಯ ಎಚ್.ಕೆ. ಪಾಟೀಲ್ ನಿರ್ದೇಶನದಂತೆ ಅವರು ಇವತ್ತು ಈ ಚುನಾವಣೆಯನ್ನು ಪ್ರಜಾಪ್ರಭುತ್ವದ ಕೊಗ್ಗಲೆ ಮಾಡೋ ಮುಖಾಂತರ ಇವತ್ತು ಇವತ್ತು ಹೈಕೋರ್ಟ್ ಆದೇಶವನ್ನ ಧಿಕ್ಕರಿಸಿ ಚುನಾವಣೆ ಅಧಿಕಾರಿಗಳು ಚುನಾವಣೆ ನಡೆಸ್ತಾ ಇದ್ದಾರೆ. ಅದು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ. ಹೈಕೋರ್ಟ್ ಆದೇಶವನ್ನ ಧಿಕ್ಕರಿಸುವಂತ ಉದ್ದಟತನ ಈ ಅಸಿಸ್ಟೆಂಟ್ ಕಮಿಷನರ್ ಮಾಡಿದಾನೆ. ಇವರು ಅಧಿಕಾರಿ ಆಗೋದಕ್ಕೆ ಯೋಗ್ಯತೆ ಇಲ್ಲ. ಇವ್ರಿಗೆ ಕಾನೂನನ್ನ ಪರಿಪಾಲನೆ ಮಾಡುವ ಯೋಗ್ಯತೆ ಇಲ್ಲ. ಇವರಿಗೆ ಹೈಕೋರ್ಟ್ ಆದೇಶವನ್ನ ಧಿಕ್ಕರಿಸಿ ಇವತ್ತು ಚುನಾವಣೆ ಮಾಡುವ ಮುಖಾಂತರ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗಿದೆ. ಇವತ್ತು ನಾವು ಕಂಟೆಂಪ್ಟ್ ಆಫ್ ಕೋರ್ಟ್ಗೂ ಹೋಗ್ತೇವೆ ಮತ್ತು ಆ 3 ಜನ ಸದಸ್ಯರೇನು ಅಮಾಯಕರಿದ್ದಾರೆ ಅವ್ರ ಸಸ್ಪೆನ್ಷನ್ ಏನು ಇವರು ಹುನ್ನಾರ ಮಾಡಿದ್ದಾರೆ ಅದರ ವಿರುದ್ಧ ಕೂಡ ನಾವು ಇವತ್ತು ಅಪೀಲನ್ನು ಹಾಕ್ತೇವೆ. ಈ ಚುನಾವಣೆ ಮತ್ತೆ ನಡೀತದೆ. ಇವತ್ತಿನ ಜಯ ಇದು ತಾತ್ಕಾಲಿಕವಾಗಿ ಅದು ಮತ್ತು ಅಸಂವಿಧಾನಿಕ ಕಾನೂನು ಬಾಹಿರವಾಗಿರುವಂತಹ ಜಯ. ಇದು ಜನನೂ ಕೂಡ ಒಪ್ಪೋದಿಲ್ಲ, ನಾವು ಕೂಡ ಒಪ್ಪೋದಿಲ್ಲ, ಯಾರು ಕೂಡ ಒಪ್ಪೋದಿಲ್ಲ. ಈ ಚುನಾವಣೆಗೆ ನಾವು ಧಿಕ್ಕಾರವನ್ನು ಹೇಳಿ ಬಹಿಷ್ಕಾರ ಮಾಡಿದ್ದೇವೆ. ಚುನಾವಣೆಯನ್ನ ಬುಧವಾರವರೆಗೂ ಮುಂದೆ ನೋಡಿ ಎ.ಜಿ. ಅವ್ರಿಗೆ ಕಮ್ಯುನಿಕೇಟ್ ಮಾಡಿ ಅಂತ ಹೇಳಿದ್ದಾರೆ. ಎ.ಜಿ. ಅವ್ರು ಕಮ್ಯುನಿಕೇಟ್ ಮಾಡಬೇಕು ಡಿ.ಸಿ.ಗೆ, ಅದು ಅವ್ರ ಕರ್ತವ್ಯ. ಮತ್ತೆ ಹೇಳಿದ್ದಾರೆ ಕೋರ್ಟು ಆ ನೆಪದಲ್ಲಿ ಚುನಾವಣೆ ನಡೆಸೋದಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಆ ನಿರ್ದೇಶನ ಇದ್ರೂ ಕೂಡ ಇವತ್ತು ಅದ್ರ ಕಮ್ಯುನಿಕೇಶನ್ ತಗೊಳಕ್ ಸಾಧ್ಯ ಇಲ್ಲ. ಎಲ್ಲ ಕಮ್ಯುನಿಕೇಶನ್ ಬಂದ್ ಮಾಡ್ಕೊಂಡು ಕುಂತಿದ್ದಾರೆ. ನಮಗೂ ಕಮ್ಯುನಿಕೇಟ್ ಮಾಡಕ್ ಬಿಡ್ಲಿಲ್ಲ. ಅವ್ರು ಈ ಇಮೇಲ್ ಎಲ್ಲ ಬಂದ್ ಮಾಡಿ ಇಮೇಲ್ ಅಲ್ಲಿ ಏನು ಬಂದಿಲ್ಲ ಅಂತಾರೆ. ಆಮೇಲೆ ನಾವು ಕೇಳಿದ ಮೇಲೆ ಸ್ಟಾರ್ಟ್ ಮಾಡ್ತಾರೆ. ಹೀಗೆ ಚುನಾವಣೆಯ ಯಂತ್ರವನ್ನ ದುರುಪಯೋಗ ಮಾಡಿಕೊಂಡು ಸರ್ಕಾರ ಕೃತಕ ಮೆಜಾರಿಟಿಯನ್ನು ಮಾಡಿಕೊಂಡು ಸಂವಿಧಾನ ವಿರುದ್ಧ ಕಾನೂನು ವಿರುದ್ಧ ಈ ಚುನಾವಣೆ ನಡೆಸ್ತಾ ಇದ್ದಾರೆ. ಅಂತಿಮ ಜಯ ನಮಗೆ ಆಗುತ್ತೆ. ಸತ್ಯಕ್ಕೆ ಜಯ. ಬಹಿಷ್ಕಾರ ಹಾಕಿ ಬಂದಿದೆ. ಹೌದು, ಮತ್ತೆ ಅವ್ರ ವಿರುದ್ಧ ಚುನಾವಣೆ ಏನೋ ಎಸಿಗಿದೆ.
ಒಳಗೆ ಹೋಗಿ ಬರ್ರಿ ಮುಗಿದೋದ್ ಬರ್ರಿ ಎಲೆಕ್ಷನ್ ಬರ್ರಿ ಒಳಗೆ ಕರ್ಲಕ್ಕೆ ಜೈಸಲ್ ಆಗಲ್ಲ ಅಲ್ಲಿ ಏನು ಜಿಗಿದೋಗಂದು ಬರ್ರಿ ಇಲ್ಲ ಎಲೆಕ್ಷನ್ ಮುಗಿದೋಗೈತಿ ಇಲ್ಲಿ ಗದಗ ಬೆಟಗೇರಿ ನಗರಸಭೆಗೆ ಇವತ್ತು ಸನ್ಮಾನ್ಯ ಕೃಷ್ಣ ಪರಾಪುರ್ ಅವರು ಹಾಗೂ ಶ್ರೀಮತಿ ಶಕುಂತಲಾ ಅಕ್ಕಿಯವರು ಪ್ರಚಂಡ ಬಹುಮತದಿಂದ 18 ಮತಗಳನ್ನು ಪಡೆದು ಇವತ್ತು ಆಯ್ಕೆಯಾಗಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಕೋರ್ತೇನೆ. ಗದಗ ಬೆಟಗೇರಿ ನಗರಸಭೆ ತನ್ನದೇ ಆಗಿರ್ತಕ್ಕಂಥ ಇತಿಹಾಸವನ್ನು ಹೊಂದಿರುವಂಥ ನಗರಸಭೆ ಇದು. ಭಾಳಷ್ಟು ಕೆಲಸಗಳನ್ನು ಮಾಡಬೇಕಾದದ್ದು ಹಾಗೂ ನಗರಸಭೆಯ ಆಡಳಿತದಲ್ಲಿ ಬಹುದೊಡ್ಡ ಬದಲಾವಣೆ ತರಬೇಕಾಗಿರ್ತಕ್ಕಂಥ ಗುರುತರವಾದ ಜವಾಬ್ದಾರಿ ಅಧ್ಯಕ್ಷರಾದ ಕೃಷ್ಣ ಪರಾಪುರ್ ಹಾಗೂ ಶಕುಂತಲಾ ಅಕ್ಕಿಯವ್ರ ಮೇಲಿದೆ. ಇವತ್ತು ನಡೆದಂಥ ಈ ಚುನಾವಣೆಯೊಳಗೆ ಏನು ಅವರು ಯಶ ಪಡ್ಕೊಂಡಿದ್ದಾರೆ, ಅವರಿಗೆ ಭಗವಂತ ವಿಶೇಷವಾಗಿರ್ತಕ್ಕಂಥ ಶಕ್ತಿಯನ್ನು ಜನಸೇವೆ ಮಾಡೋದಕ್ಕೆ ನೀಡಲಿ ಅಂಥೇಳಿ ನಾನು ಈ ಸಂದರ್ಭದೊಳಗೆ ಹಾರೈಸ್ತೇನೆ. ಬೊಮ್ಮಾಯಿ ಅವರು ನೇರವಾಗಿ ಆರೋಪ ಮಾಡ್ತಾರೆ, ಇದು ಕಾನೂನು ಬಾಹಿರವಾಗಿ ತಡೆಯಾಜ್ಞೆ ಬಂದರೂ ಕೂಡ ಎಲ್ಲ ವ್ಯವಸ್ಥೆ ಅಂದ್ರೆ ಬಂದ್ ಮಾಡಿಕೊಂಡು ಅವರು ಕಾನೂನು ಬಾಹಿರವಾಗಿ ಚುನಾವಣೆಯನ್ನು ನಡೆಸ್ತಾರೆ ನೇರ ಆರೋಪ ಮಾಡ್ತಾರೆ. ನೋಡಿ, ನಾವು ಅವರು ಕೂಡನ ಇಲೆಕ್ಷನ್ ಹಾಲ್ನೊಳಗೆ ಹೋಗಿದ್ವಿ. 2 ಗಂಟೆಗೆ ಸರಿಯಾಗಿ ಮಾನ್ಯ ರಿಟರ್ನಿಂಗ್ ಆಫೀಸರ್ ಚುನಾವಣಾಧಿಕಾರಿ ಬಾಗಿಲ ಹಾಕಿಸಿದ್ರು. ಚುನಾವಣಾ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದರು. ಚುನಾವಣಾ ಪ್ರಕ್ರಿಯೆ ಅರ್ಧ ನಡೆದಾಗ BJP ಪಕ್ಷದ ಕೆಲವರು ತಕರಾರು ಮಾಡಿ ಆ ಒಂದು ಹಾಲ್ನಿಂದ
ಸಭಾತ್ಯಾಗ ಮಾಡಿದರು. ಅದು 2:15ವರೆಗೆ ಅಂದ್ರೆ 2:15ವರೆಗೆ ಅಂದರೆ 2:15ವರೆಗೆ ಆ ಬಾಗ್ಲ ತೆಗೆದು ಅವರ ಹೋಗ್ಯಾರ ಅಂದ್ರೆ ಬಾಗ್ಲ ಹಾಕ್ಕೊಂಡು ಮಾಡಿದರು ಅನ್ನೋದು ಏನೈತೆ ಅದ್ರೊಳಗೆ. ಚುನಾವಣೆ 2 ಗಂಟೆಗೆ ಪ್ರಾರಂಭ ಆದಮೇಲೆ ಅದನ್ನು ಹೇಗೆ ಯಾರಾದರೂ ನಿಲ್ಲಿಸ್ತಾರೆ? ಚುನಾವಣೆ ಕಾನೂನು ರೀತಿಯಾಗಿದೆ. ಚುನಾವಣೆಯ ಪ್ರಕ್ರಿಯೆಯೊಳಗೆ ಅನವಶ್ಯಕ ದೋಷ ಹುಡುಕೋದ್ರಲ್ಲಿ ಯಾವುದೋ ಅರ್ಥ ಇಲ್ಲ. ಕೋರ್ಟಿಂದ ಮೇಲ್ ಬಂದರೂ ಕೂಡ ಎಲ್ಲ ಮೇಲ್ಗಳನ್ನು ಬಂದ್ ಮಾಡಿದ್ರು, ಎಲ್ಲ ಫೋನ್ಗಳನ್ನು ಮೇಲ್ಗಳನ್ನು ಎಲ್ಲವನ್ನೂ ಕೂಡ ಬಂದ್ ಮಾಡಿದ್ರು ಅಂತನ್ನುವಂಥದ್ದು ಸರ್. ನೋಡಿ, ನಾವು ಒಬ್ಬ ಮತದಾರರಾಗಿ ಕೂತಿದ್ವಿ. ಅವರು ಗಂಗಪ್ಪನವ್ರಿಗೆ ಅವರು ಪ್ರಶ್ನೆ ಕೇಳಿದರು, ಮೇಲ್ ಬಂದಿದೆಯಾ ನೋಡ್ರಿ ಅಂಥೇಳಿ. ಗಂಗಪ್ಪನವರು ಅವರ ಅಧಿಕಾರಿಗಳನ್ನು ಕೇಳಿ ಏನರ ಮೇಲಿದೆಯಾ ಅಂತ ಕೇಳಿದರು. ಮೇಲ್ ಇಲ್ಲ ಅಂತ ಹೇಳಿದರು. ಅದಾದಮೇಲೆ ಚುನಾವಣಾ ಪ್ರಕ್ರಿಯೆ ಪ್ರಾರಂಭ ಆಯಿತು. ತಾವು ಇದ್ರ ಮೇಲೆ ಇನ್ನು 3 ಸದಸ್ಯರ ಅನರ್ಹ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಅದರೊಳಗೂ ಸದಸ್ಯರು ನೇರವಾಗಿ ಆರೋಪ ಮಾಡೋದು ಏನಂತಂದರೆ HK ಪಾಟೀಲರು ತಮ್ಮ ಪ್ರಭಾವವನ್ನು ಬಳಸಿ ನಮ್ಮ ಸದಸ್ಯತ್ವವನ್ನು ರಾತ್ರೋರಾತ್ರಿ 12 ಗಂಟೆಗೆ ನಮ್ಮ ಸದಸ್ಯತ್ವವನ್ನು ರದ್ದು ಮಾಡ್ತಾರೆ. ನಾವು ಅದನ್ನು ಸ್ಟೇ ಆಗಿ ತೊಗೊಂಡು ಬಂದು ಅದನ್ನು ರೀಜನಲ್ ಕಮಿಷನರ್ ಕೊಟ್ಟರು, ಅಲ್ಲೂ ಕೂಡ ಸಚಿವರು ಪ್ರಭಾವ ಬಳಸ್ಯಾರ ಅಂತೇಳಿ ನಿಮ್ಮ ವಿರುದ್ಧ ನೇರವಾಗಿ ಆರೋಪ. ಕೋರ್ಟ್ನಿಂದ ಸ್ಟೇ ತೊಗೊಂಡೋಗಿ ರೀಜನಲ್ ಕಮಿಷನರ್ ಕೊಟ್ಟಿದ್ದು ನನಗೆ ಗೊತ್ತಿಲ್ಲ. ಆದರೆ ಇಷ್ಟೇ ಹೇಳ್ತೇನೆ ನಾನು, ನಮಗೇನು ನಾವಾಗಲಿ ನಮ್ಮ ಪಾರ್ಟಿಯವರಾಗಲಿ, ಕೃಷ್ಣ ಪರಾಪುರಾಗಲಿ ಅಕ್ಕಿಬಾಯಿಯವರಾಗಲಿ, ಇವರು ಯಾರು ಅವರ ಸದಸ್ಯತ್ವ ರದ್ದಾಗೋದಕ್ಕೆ ಅರ್ಜಿ ಮಾಡಿದವರಲ್ಲ. ಅವರ ಸದಸ್ಯತ್ವ ರದ್ದಾಗಿದ್ದರೆ ಅವರು ಮಾಡಿರ್ತಕ್ಕಂಥ ಕೃತ್ಯಗಳ ಸಲುವಾಗಿ ಆಗಿದೆ ಹೊರತು ನಾವೇನು ಅರ್ಜಿ ಮಾಡಿಲ್ಲ, ನಾವೇನು ಅದನ್ನು ಹಿಂಬಾಲಿಸಿಲ್ಲ, ಏನು ಕೋರ್ಟಿಗೆ ಹೋಗಿಲ್ಲ. ಇವರು ಒಟ್ಟು ಇವತ್ತು ಬೆಳಗ್ಗೆ 10 ಗಂಟೆಯಿಂದ 12 ಗಂಟೆ ಒಳಗೆ ನಾಮಿನೇಷನ್ ಪ್ರಕ್ರಿಯೆ ಇರ್ತೈತಿ. ಆ ಟೈಮಲ್ಲಿ 2 ಅಭ್ಯರ್ಥಿಗಳು ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರವನ್ನು ಕೊಟ್ಟಿರ್ತಾರೆ. ಒಬ್ಬರು ಚಂದ್ರಶೇಖರ್ ತಡಸದವರು, ಎರಡನೇದವರು ಕೃಷ್ಣ ಪರಪುರವರು, ಇಬ್ಬರು ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಕೊಟ್ಟಿರ್ತಾರೆ. ಅದೇ ರೀತಿ ಎರಡನೇದಾಗಿ ಉಪಾಧ್ಯಕ್ಷ ಸ್ಥಾನಕ್ಕೆ ಶಕುಂತಲಾ ಅಕ್ಕಿಯವರು, ದಿಂಡೂರು ವಿಜಯಲಕ್ಷ್ಮಿ ಅವರು ನಾಮಪತ್ರ ಕೊಟ್ಟಿರ್ತಾರೆ. ಇವೆರಡನ್ನು ಕೊಟ್ಟ ಮೇಲೆ ಎಕ್ಸಾಕ್ಟ್ 2 ಗಂಟೆಗೆ ಸಭೆ ಪ್ರಾರಂಭ ಆಗ್ತೈತೆ. ಸಭೆ ಪ್ರಾರಂಭ ಆದ ಮೇಲೆ ನಾವು ನಿಯಮಾನುಸಾರ ಏನು ಚುನಾವಣಾ ನಿಯಮಗಳೇನಿದೆ ಆ ಪ್ರಕಾರ ಅಟೆಂಡೆನ್ಸ್ ತೊಗೊಳ್ತೀವಿ. ಅಟೆಂಡೆನ್ಸ್ ಎಲ್ಲ ತೊಗೊಂಡಿದ್ದೀವಿ. 34 ಸದಸ್ಯರು ಹಾಜರಾಗಿದ್ದರು. 34 ಸದಸ್ಯರು ಕೂಡ ಹಾಜರಾಗಿದ್ದರು. ಕೋರಂ ಭರ್ತಿ ಆಗಿರೋದ್ರಿಂದ ನಾನು ಸಭೆಯನ್ನು ಪ್ರಾರಂಭ ಮಾಡಿರ್ತೇನೆ. ಪ್ರಾರಂಭ ಮಾಡಿ ನಾಮಪತ್ರ ಪರಿಶೀಲನೆಯನ್ನು ಮಾಡಿರ್ತೇನೆ. ಪರಿಶೀಲನೆ ಮಾಡಿದ ಮೇಲೆ ಅವ್ರಿಗೆ ಒಂದು 5 ನಿಮಿಷ ನಾಮಪತ್ರ ವಾಪಸ್ ತೊಗೊಳ್ಳೋಕ್ಕೆ ಅವಕಾಶವೂ ಕೊಟ್ಟಿರ್ತೇನೆ. ನಂತರ ಯಾರೂ ವಾಪಸ್ ತೆಗೆದುಕೊಳ್ಳದೇ ಇರೋದರಿಂದ ಕೈ ಎತ್ತೋದ್ರ ಮುಖಾಂತರ ಮತದಾನದ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿರ್ತೇನೆ. ಈ ಒಂದು ಪ್ರಕ್ರಿಯೆಯಲ್ಲಿ ಅಧ್ಯಕ್ಷರಾಗಿ ಕೃಷ್ಣ ಪರಪುರವರು 18 ಮತಗಳನ್ನು ಪಡೆಯೋದ್ರ ಮುಖಾಂತರ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಾರೆ. ಅದೇ ರೀತಿ ಉಪಾಧ್ಯಕ್ಷರಾಗಿ ಶಕುಂತಲಾ ಅಕ್ಕಿಯವರು 18 ಮತಗಳನ್ನು ಪಡೆಯೋದ್ರ ಮುಖಾಂತರ ಆಯ್ಕೆಯಾಗಿರ್ತಾರೆ. ಒಬ್ಬೊಬ್ಬರು ಪ್ಲೀಸ್. BJP ಕೌನ್ಸಿಲರ್ಸು ಎಲ್ಲ ಸಭೆಯೆಲ್ಲ ಪ್ರಾರಂಭ ಆದ ಮೇಲೆ ಸ್ಕೂಟಿನೇ ಏನು ಕೋರಮ್ ಆಯಿತು, ಅಟೆಂಡೆನ್ಸು ಸೈನ್ ಆಗಿತ್ತು, ಸ್ಕ್ರೂಟಿನಿ ಆಗಿತ್ತು, ವಿಡ್ರಾಲು ಆಗಿತ್ತು. ಆವಾಗ ಅವರು ಸಭಾತ್ಯಾಗ ಮಾಡಿದ್ದಾರೆ. ಎದಕ್ಕೆ ಮಾಡಿದ್ದಾರೆ ಅಂತ ನನಗೆ ಕಾರಣ ಏನೂ ಗೊತ್ತಿಲ್ಲ. ನಮ್ಗೆ ಯಾವುದೂ ಇಲ್ಲ. ನಮ್ಮ ಆಫೀಸಲ್ಲಿ ಮೇಲ್ ಚೆಕ್ ಮಾಡಿದ್ದೀವಿ, ಯಾವುದು ಇಲ್ಲ ಹೇಳ್ತೀನಿ ಯಾವುದು ಇಲ್ಲೇ ನನ್ನ ಪಕ್ಕದಲ್ಲೇ ಸಿಸ್ಟಮ್ ಇದೆ. ಯಾವುದೂ ನಮಗೆ ಮೇಲ್ ಬಂದಿಲ್ಲ. ಯಾವುದೇ ಪ್ರತಿ ಕೂಡ ನನ್ನ ಕೈಯಲ್ಲಿ ತಲುಪಿಲ್ಲ. ಅದು ನನ್ನ ಈಗಿನ ತನಕ ನಾನು ನೋಡಿಲ್ಲ. ಎಲ್ಲ ಅವೆಲ್ಲ ಒಂದು ನಿಮಿಷ ಹೇಳ್ತೀನಿ. ಈಗ ನನಗೆ ಯಾವುದೇ ಕಾಪಿ ತಲುಪಿಲ್ಲ. ನನ್ನ ಮುಟ್ಟೆ ಇಲ್ಲ ಅಂದಮೇಲೆ ನನಗೆ ಅದು ಏನು ನಡೆದ ನನಗೆ ಗೊತ್ತಿಲ್ಲ. ಅದನ್ನು ಹೇಳಲಿಕ್ಕೆ ಹೊರಗಡೆ ADC ಅವರು ಮತ್ತು DC ಅವರು PA ಬಂದರೂ ಕೂಡ ಇಲ್ಲ ಅಂದರೆ ಹೇಳ್ತೀನಿ. 2 ಗಂಟೆಗೆ ಸಭೆ ಪ್ರಾರಂಭ ಆದರೆ ನಾವು ಒಳಗಡೆ ಯಾರನ್ನೂ ಹಲೋ ಮಾಡೋಕ್ಕೆ ಬರೋದಿಲ್ಲ ನಿಯಮಾನುಸಾರ.
2 ಗಂಟೆಗೆ ಎಕ್ಸಾಕ್ಟ್ ಸ್ಟಾರ್ಟ್ ಮಾಡಿದ್ದೀವಿ. ಅವರು ಯಾರು ಬಂದರೋ ಯಾವಾಗ ಬಂದರೋ ಏನೋ ನನಗೇನು ಮಾಹಿತಿ ಇಲ್ಲ. ಯಾವುದು ಕೋರ್ಟ್ದು ಕಾಪಿ ಗೀಪಿ ಯಾವುದು ನನಗೆ ತಲುಪಿಲ್ಲ. ಕಮ್ಯುನಿಕೇಷನ್ ವ್ಯವಸ್ಥೆ ಬಂದ್ ಮಾಡ್ಕೊಂಡಿದ್ರು. ಇಲ್ಲ, ಇಲ್ಲೇ ನೆಟ್ ಇದೆಯಲ್ಲ, ಇಲ್ಲೇ ಸಿಸ್ಟಮ್ ಪಕ್ಕದಲ್ಲೇ ನಮ್ಮದು ಇಂಟರ್ನೆಟ್ ಕನೆಕ್ಷನ್ ಇದೆ. ಯಾವುದು ಮೇಲೂ ಆಗಲಿ ಯಾವುದು ಬಂದಿಲ್ಲ ನನಗೆ. ಸರ್, ಈಗ ಚುನಾವಣಾ ಅಧಿಕಾರಿ ಸಚಿವರ ಕೈಗೊಂಬೆಯಾಗಿ ಕೆಲಸ ಮಾಡಿದ್ದಾರೆ ಅಂತೇಳಿ ಆರೋಪ. ಇಲ್ಲ, ಅವೆಲ್ಲ ಸುಳ್ಳು. ನಾವು ಯಾರ ಕೈಗೊಂಬೆ ಇಲ್ಲ, ಕಾನೂನು ಕೈಗೊಂಬೆಯಾಗಿ ಕೆಲಸ ಮಾಡಿದ್ದೀವಿ. ನನಗೇನು ಬಂದೇ ಇಲ್ಲ, ಕಾಪಿನೇ ಬಂದಿಲ್ಲಲ್ಲ. ಯಾರು ಅಲ್ಲ, ನನಗೆ ಮೇಲಿತ್ತು, ಯಾರು ತಂದು ಕೊಟ್ಟಿಲ್ಲಲ್ಲ. ಕಾಪಿ ತಂದು ಕೊಟ್ಟಿದ್ರೆ ತಾನೇ ನನಗೆ.